श्रीगुरुभ्यो नमः। जन्मगतगतिचारणं भविष्यन्तं ज्योतिर्विज्ञानं समस्तपुरहितानां लिख्यते शास्त्रपुराणां। ಎಲ್ಲ ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಸನಾತನ ಜ್ಯೋತಿಷ್ಯ 95 ಅಂತಕ್ಕಂಥ ಈ ಒಂದು ಜ್ಯೋತಿಷ್ಯ ಹಾಗೂ ಸಾಮಾಜಿಕ ಕಳಕಳಿಯ ಸಂಬಂಧಿತ ಹಾಗೆ ಮಾಡಿರ್ತಕ್ಕಂಥ ಈ ಒಂದು ಚಾನಲ್ ಏನಿದೆ, ಎಲ್ಲರೂ ಕೂಡ ಇದನ್ನು 2 ತಿಂಗಳಿಂದ ನೋಡ್ತಾ ಇದ್ದೀರಿ. ಈ ಒಂದು ಚಾನಲಲ್ಲಿ ನಾವು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಾಗೂ ಮನುಷ್ಯನ ಮೂಲಭೂತ ಸಮಸ್ಯೆಗಳು ಅಂತೇನಿದೆ, ಅಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ದೋಷಗಳು, ಶಾಪಗಳು ಹಾಗೂ ಪರಿಹಾರಗಳು ಅಂತಕ್ಕಂತಹ ವಿಚಾರದ ಕುರಿತಾಗಿ ಮಾತನಾಡ್ತಾ ಬಂದಿದ್ದೇವೆ. ನಮ್ಮ ಹೆಸರು ಶರಣ್ ಶಾಸ್ತ್ರಿ ಹೇಳಿ. ಈ ಒಂದು ಸನಾತನ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಉಪಯುಕ್ತವಾಗತಕ್ಕಂಥ ಮಾಹಿತಿಗಳನ್ನು ನೀಡೋದಕ್ಕಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಿಂದಿನ ಸಂಚಿಕೆಗಳಲ್ಲಿ ನಾವು ಕೆಲವೊಂದಿಷ್ಟು ಕವಡೆ ಶಾಸ್ತ್ರದಲ್ಲಿ ಬರತಕ್ಕಂತಹ ಶಾಪಗಳು, ತಮಗೆಲ್ಲ ಗೊತ್ತಿರೋ ಹಾಗೆ ದೈವಿ ಶಾಪ, ನಾಗಶಾಪ, ಮಾತಾಪಿತೃಶಾಪ, ಸ್ತ್ರೀ ಶಾಪ, ಗುರುಶಾಪ, ಬ್ರಾಹ್ಮಣ ಶಾಪ, ಮೃತ್ಯುದೋಷ, ಆರೋಗ್ಯ ನಷ್ಟ, ಸೌಭಾಗ್ಯ ನಷ್ಟ, ವ್ಯಾವಹಾರಿಕ ನಷ್ಟ, ಈ ಎಲ್ಲದರ ಕುರಿತಾಗಿ ಸಮಸ್ಯೆಗಳು ಹಾಗೂ ಅದು ಹೇಗೆ ಪ್ರಾರಂಭವಾಗುತ್ತೆ ಜೀವನದಲ್ಲಿ, ಅದರ ಪರಿಹಾರಗಳನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬಹುದು ಅಂತಕ್ಕಂತಹ ವಿಚಾರಗಳನ್ನು ನಾವು ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಹುಮುಖ್ಯವಾದಂಥದ್ದು ಮತ್ತು ಕೊನೆಯದಾದಂತಹ ಶಾಪ ಹೇಳ್ಬೋದು. ಅಂದರೆ ಕವಡೆ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಕೊನೆಯ ಒಂದು ಶಾಪ ಹೇಳಿ, ಅಂದರೆ ಅದ್ರ ಮುಖೇನವಾಗಿ ಗುರುತು ಮಾಡಿಕೊಳ್ತಕ್ಕಂಥದ್ದು ತಮಗಿರ್ತಕ್ಕಂಥ ದೋಷ ಯಾವುದು ಅಂತ. ಅದರಲ್ಲಿ ಬರ್ತಕ್ಕಂಥ ವಿಚಾರ ಅಂದರೆ ಕೊನೆಯದಾಗಿ ಇದು ಪಿತೃದೋಷ. ತಮಗೆಲ್ಲ ಕೂಡ ಗೊತ್ತಿರುತ್ತೆ ಪಿತೃದೋಷ ಹೇಗೆ ಉಂಟಾಗುತ್ತೆ ಹೇಳಿ, ಮತ್ತು ಪಿತೃಕಾರ್ಯಗಳನ್ನು ತಾವೆಲ್ಲರೂ ಕೂಡ ಮಾಡಿರ್ತೀರಿ. ಈ ಒಂದು ಪಿತೃದೋಷ ಹೇಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಪಿತೃದೋಷ ಪ್ರಥಮವಾಗಿ ನೋಡೋದಾದರೆ ಇದು 3 ತಲೆಮಾರಿನಿಂದ ಬರ್ತಕ್ಕಂಥದ್ದು. 3 ತಲೆಮಾರುಗಳಿಂದ ಬರ್ತಕ್ಕಂಥದ್ದು. ಈ ಒಂದು 3 ತಲೆಮಾರಿನಲ್ಲಿ ನಿಮ್ಮ ವಂಶದಲ್ಲಿ ಯಾರಾದರೂ ಅರ್ಧ ವಯಸ್ಸಿನಲ್ಲಿ ತೀರು ಹೋಗಿದ್ದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಕ್ರಿಯೆ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಗದೇ ಹೋದ ಪಕ್ಷದಲ್ಲಿ, ಮತ್ತು ಇರತಕ್ಕಂಥ ಮನೆ ಹಿರಿಯರಿಗೆ ಸರಿಯಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡದೇ ಇದ್ದಲ್ಲಿ ಏನಾಗುತ್ತೆ ಕೇಳಿದ್ರೆ ಈ ಒಂದು ಪಿತೃದೋಷ ಪ್ರಾರಂಭವಾಗುತ್ತೆ. ಇದರಿಂದಾಗಿ ಮನುಷ್ಯನಿಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ಕಾಡುತ್ತೆ. ಅದರಲ್ಲಿ ಮೊದಲನಾಗಿ ಬರ್ತಕ್ಕಂಥದ್ದು ತಾವು ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಮನೆಯಲ್ಲಿ ಯಾವಾಗಲೂ ಕೂಡ ಅಶಾಂತಿ ಅಂತಕ್ಕಂಥದ್ದು ಒದಗೂಡ್ತಕ್ಕಂಥದ್ದು, ಹಾಗೆ ನಮ್ಮ ಮಧ್ಯೆ ಪರಸ್ಪರ ಸಹಬಾಳ್ವಿಲ್ದೇ ಯಾವಾಗಲೂ ಕೂಡ ಕಿತ್ತಾಟವನ್ನು ಅಂದರೆ ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದು, ಒಟ್ಟಾರೆಯಾಗಿ ಮನೆಯಲ್ಲಿ ಅಶಾಂತಿ ಅಂತಕ್ಕಂಥದ್ದು ಏನಾಗುತ್ತೆ ಒದಗೂಡ್ತಾ ಬರುತ್ತೆ, ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅಥವಾ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಮಾನಸಿಕವಾಗಿ ಕೆಲವೊಂದಿಷ್ಟು ಅವಕ್ಕೆ ಸಮಸ್ಯೆಗಳು ಮೂಲಭೂತವಾಗಿ ಬರುತ್ತೆ, ಅಂದರೆ ಹುಟ್ಟುತ್ತಾನೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಏನೇ ಪರಿಹಾರವನ್ನು ಪೂಜೆಯನ್ನು ಮಾಡಿಸಿದ್ರು ಕೂಡ ನಮಗದು ಫಲವನ್ನು ಕೊಡೋದಿಲ್ಲ. ಆವಾಗ ನಮಗೆ ತಿಳಿದು ಬರುತ್ತೆ ನಮಗೆ ಕೆಲವೊಂದಿಷ್ಟು ಬೇರೆ ರೀತಿಯ ಶಾಪಗಳಿದೆ, ತೊಂದರೆಗಳಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ. ಜ್ಯೋತಿಷಿಗಳ ಹತ್ರ ಅಥವಾ ಪುರೋಹಿತರ ಹತ್ರ ಹೋದಾಗ ಅವರು ನಿಮಗೆ ಹೇಳ್ತಾರೆ ಪಿತೃದೋಷ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದನ್ನು ಯಾವ ರೀತಿಯಾಗಿ ಮಾಡೋದನ್ನು ಕೂಡ ಹೇಳ್ತಾರೆ. ಈ ರೀತಿಯಾದಂತಹ ಪಿತೃದೋಷದಿಂದಾಗಿ ಮನುಷ್ಯನು ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಈ ಅಕಾಲಿಕ ಮರಣ ಹೊಂದಿರತಕ್ಕಂಥವ್ರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನೆರೆಹೊರೆಯವರು, ನಮ್ಮ ವಂಶಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ಪಿತೃಕಾರ್ಯವನ್ನು, ಸಂಸ್ಕಾರವನ್ನು, ಕ್ರಿಯೆ ಅಂತ ಏನು ಕರಿತೀರಿ, ಇದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಮಗೆ ಇದರಿಂದ ತೊಂದರೆಗಳು ಪ್ರಾರಂಭವಾಗುತ್ತೆ ಅಂತೇಳಿ. ನಿಮ್ಮ ವಂಶದಲ್ಲಿ ಯಾರಾದರೂ ಅರ್ಧ ವಯಸ್ಸಿನಲ್ಲಿ ತೀರು ಹೋಗಿದ್ದರೆ ಅಥವಾ ನಿಮ್ಮ ಮಾತಾಪಿತೃಗಳಿಗೆ ನೀವು ಸರಿಯಾದ ರೀತಿಯಲ್ಲಿ
ತೀರಿ ಹೋದ ನಂತರದಲ್ಲಿ ಸರಿಯಾದ ಕ್ರಮವನ್ನು ಮಾಡದೇ ಇದ್ದರೆ, ಕ್ರಿಯೆಯನ್ನು ಮಾಡದೇ ಇದ್ದರೆ, ವಂಶಕ್ಕೆ ಸಂಬಂಧಪಟ್ಟಂತಹ ಅಥವಾ ಅಕಾಲಿಕ ಮರಣವನ್ನು ಹೊಂದಿರತಕ್ಕಂಥ ಹೃದಯಾಘಾತ, ಶ್ವಾಸಕೋಶ ಸಮಸ್ಯೆಯಿಂದ ಅಥವಾ ಯಾವುದಾದ್ರು ಒಂದು ವಿಪರೀತವಾದಂತಹ ದುಷ್ಟ ಕಾಯಿಲೆಯಿಂದ ಮರಣವನ್ನು ಹೊಂದಿದಾಗ, ಅಥವಾ ಏನು ಕೇಳಿದ್ರೆ ಗರ್ಭವನ್ನು ಧರಿಸತಕ್ಕಂತಹ ಸ್ತ್ರೀ ಅವಳ ಒಂದು ಏನು ಹೇಳ್ತಾರೆ ಡೆಲಿವರಿ ಸಂದರ್ಭದಲ್ಲಿ, ಅಂದರೆ ಮಗುವಿಗೆ ಜನ್ಮ ನೀಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥದ್ದು, ಗರ್ಭಿಣಿ ಸ್ತ್ರೀ ಸಾವನ್ನು ಅಪ್ತಕ್ಕಂಥದ್ದು, ಇವೆಲ್ಲ ಏನು ಕೇಳಿದ್ರೆ ಆ ಒಂದು ವಂಶಕ್ಕೆ ಪಿತೃಶಾಪವಾಗಿ ತೊಂದರೆಯನ್ನು ಕೊಡ್ತಾ ಬರುತ್ತೆ. ಇವುಗಳನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಳ್ಬೋದು ಅಂತಕ್ಕಂಥ ಸಂಗತಿಯನ್ನು ನಾವು ನಿಮಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಖಂಡಿತವಾಗಲೂ ತಿಳಿಸ್ಕೊಡ್ತೇವೆ. ಮುಂದೆ ಬರ್ತಕ್ಕಂಥ ಒಂದು ಸಂಚಿಕೆಯನ್ನು ನೋಡಿದಾಗ ಈ ಪಿತೃದೋಷವನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ತಾವೆಲ್ಲ ತಿಳಿದುಕೊಳ್ಳಬೋದು. ಹಾಗೆ ನಮ್ಮ ಚಾನಲ್ ಏನಿದೆ ಇದನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲಿ ಕೆಳಗಡೆ ಬರ್ತಕ್ಕಂಥ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋ ಮುಖೇನವಾಗಿ ತಾವುಗಳು ತಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ತಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ನಮ್ಮೊಡನೆ ಹಂಚಿಕೊಂಡಲ್ಲಿ ಖಂಡಿತವಾಗಲೂ ಕೂಡ ಅದಕ್ಕೆ ತಕ್ಕನಾದಂಥ ಒಂದು ಪರಿಹಾರ ಉಪಾಯವನ್ನು ನಾವು ಖಂಡಿತವಾಗಲೂ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂಥ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಖಂಡಿತವಾಗಲೂ ಹೇಳ್ತೀವಿ. ಅವೆಲ್ಲವನ್ನು ಕೂಡ ನೀವು ಚಾನಲ್ನ ಮೂಲಕ ತಿಳಿದುಕೊಳ್ಳಬೇಕು ಮತ್ತು ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಸಹಪಾಠಿಗಳಿಗೆ, ಬಂಧು ಮಿತ್ರರಿಗೆ ತಿಳಿಸಬೇಕು. ಅವ್ರಿಗೂ ಕೂಡ ಈ ಒಂದು ಚಾನಲಿಂದ ಇದರಲ್ಲಿ ಬರ್ತಕ್ಕಂಥ ಮಾಹಿತಿಗಳಿಂದ ಪ್ರಯೋಜನವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತ ಒಳ್ಳೆಯ ಆಯುಷ್ಯವನ್ನು, ಆನಂದ ಭಾಗ್ಯವನ್ನು, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.